ಮೇ 25ರಂದು ಉತ್ತರ ಪ್ರದೇಶ ಮತ್ತು ಬಿಹಾರದ ಹಲವಾರು ಕೇಂದ್ರಗಳಲ್ಲಿ ನಡೆದ ಎಸ್ಎಸ್ಸಿ ಜಿಡಿ ಪರೀಕ್ಷೆಯು ಭಾರೀ ಅವ್ಯವಸ್ಥೆಯಿಂದಾಗಿ ರದ್ದಾಗಿದ್ದು, ನೂರಾರು ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾನ್ಪುರದ ಕೇಂದ್ರವೊಂದರಲ್ಲಿ ಕೇವಲ 399 ವಿದ್ಯಾರ್ಥಿಗಳ ಆಸನ ಸಾಮರ್ಥ್ಯವಿದ್ದರೂ 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರ ನೀಡಲಾಗಿತ್ತು. ಈ ಓವರ್ ಬುಕಿಂಗ್ ಗೊಂದಲದಿಂದಾಗಿ ಭಾರೀ ಜನದಟ್ಟಣೆ ಉಂಟಾಗಿ ಪರೀಕ್ಷೆ ರದ್ದುಗೊಳಿಸಬೇಕಾಯಿತು. ಪ್ರಯಾಗ್ರಾಜ್ನ ಕೇಂದ್ರವೊಂದರಲ್ಲಿ ಕಂಪ್ಯೂಟರ್ಗಳ ಸಂಖ್ಯೆಗಿಂತ ಹೆಚ್ಚಿನ ಅಭ್ಯರ್ಥಿಗಳನ್ನು ನಿಯೋಜಿಸಿದ್ದರಿಂದ ಕೋಪಗೊಂಡ ವಿದ್ಯಾರ್ಥಿಗಳು ಕಂಪ್ಯೂಟರ್, ಸಿಸಿಟಿವಿ ಧ್ವಂಸಗೊಳಿಸಿ ಜಿಟಿ ರಸ್ತೆ ತಡೆದು ಭಾರೀ ಹಂಗಾಮ ನಡೆಸಿದ್ದಾರೆ. ಬಿಹಾರದ ಮುಜಾಫರ್ಪುರ ಮತ್ತು ಯುಪಿಯ ಗೋರಖ್ಪುರ ಕೇಂದ್ರಗಳಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ಕೊನೆಯ ಕ್ಷಣದಲ್ಲಿ ಪರೀಕ್ಷೆ ರದ್ದುಗೊಳಿಸಿದ್ದರಿಂದ ದೂರದ ಊರುಗಳಿಂದ ಹಣ ವ್ಯಯಿಸಿ ಬಂದಿದ್ದ ಆಕಾಂಕ್ಷಿಗಳು ಕಣ್ಣೀರು ಹಾಕಿದ್ದಾರೆ. जबकि जो बच्चे आज बुलाए गए हैं परीक्षा के लिए वो 819 ಈ ಬಾರಿ ಅವ್ಯವಸ್ಥೆಯ ಬೆನ್ನಲ್ಲೇ ಎಸ್ಎಸ್ಸಿ ಅಧಿಕೃತ ಸೂಚನೆ ಹೊರಡಿಸಿದ್ದು, ರದ್ದಾದ ಪರೀಕ್ಷೆಗಳನ್ನು ಮೇ 27ರಿಂದ ಮರುನಿಗದಿಪಡಿಸಲಾಗುವುದು ಮತ್ತು ಬಾಧಿತ ವಿದ್ಯಾರ್ಥಿಗಳಿಗೆ ಹೊಸ ಪ್ರವೇಶ ಪತ್ರ ನೀಡಲಾಗುವುದು ಎಂದು ದೃಢಪಡಿಸಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.